ಹಲೋ ಎವ್ರಿವನ್, ವೆಲ್ಕಮ್ ಟು ಯಶು ಗಾರ್ಡನಿಂಗ್. ನರ್ಸರಿಯಿಂದ ಬಟನ್ ರೋಸ್ ಪ್ಲಾಂಟ್ ತಂದಿದ್ದೆ. ನಮ್ಮನೆಗೆ ಇಲ್ಲದೆ ಇರೋ ಪ್ಲಾಂಟ್ ಇದು. ತೊಗೊಂಬಂದೆ, ತುಂಬ ಇಷ್ಟ ಆಯಿತು ನನಗೆ. ದೆನ್ ಬಲ್ಕಾಗಿ ರೋಸಸ್ ಬಿಡುತ್ತೆ ಇದು. ಒಂದ್ಸಲಿ ಬಿಟ್ಟು ಒಂದು 15 to 25 ಬಿಡುತ್ತೆ. ಈ 25ಕ್ಕೂ ಜಾಸ್ತಿನೂ ಬಿಡುತ್ತೆ, ಸ್ವಲ್ಪ ಫರ್ಟಿಲೈಸರ್ ಅದು ಇದು ಹಾಕಿದ್ರೆ. ನಾನು ಹೋಮ್ ಮೇಡ್ ಫರ್ಟಿಲೈಸರ್ ಹಾಕ್ತೀನಿ, ಸೊ ಇಷ್ಟು ಬಿಡ್ಬೋದು ಅಂದ್ಕೊತೀನಿ ಫ್ಯೂಚರಲ್ಲಿ. ದೆನ್ ಈಗ ಹೇಗೆ ರೀಪ್ಲಾಂಟ್ ಮಾಡೋದು ಅಂತ ತೋರಿಸ್ತೀನಿ. ಈ ನರ್ಸರಿ ಪ್ಲಾಂಟ್ ಇದಕ್ಕೆ ಮೀಡಿಯಮ್ ಸೈಜ್ ಪಾಟಲ್ಲಿ ಗಾರ್ಡನ್ ಸಾಯಿಲ್ ಪ್ಲಸ್ ಕೊಕೋಪೀಟ್ ಈಕ್ವಲ್ ಪ್ರಪೋರ್ಷನ್ 50-50% ಹಾಕಿ ನಾನು ಏನು ಮಾಡಿದ್ದೀನಿ ಅಂದರೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಜಸ್ಟ್ ಅಷ್ಟೇ. ಕೊಕೋಪೀಟ್ ಪ್ಲಸ್ ಗಾರ್ಡನ್ ಸಾಯಿಲ್ ಇದೆರಡು ಹಾಕಿ ಇಟ್ಟಿದ್ದೀನಿ. ದೆನ್ ಈಗ ಏನು ಮಾಡಬೇಕು ಅಂದರೆ 2-3 ಸ್ಪೂನ್ ಅರಿಶಿಣದ ಪುಡಿ ಹಾಕಬೇಕು. ಅರಿಶಿಣದ ಪುಡಿ ನಮ್ಮ ಮನೆಗಿತ್ತು, ಅದೇ ಹಾಕಿದ್ದೀನಿ. ಅಂಗಡಿದು ಮನೆಗೆ ಮಾಡಿದ್ದೋ ಗೊತ್ತಿಲ್ಲ. ಜಸ್ಟ್ ಪೌಡರ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಆಗೋಲ್ಲ. ದೆನ್ ದಾಲ್ಚಿನ್ನಿ ಪೌಡರ್, ಚಕ್ಕೆ ಪುಡಿ, ಈ ಸಾಂಬಾರು ಪದಾರ್ಥ ಆ ಚಕ್ಕೆ ಪೌಡರ್. ದೆನ್ ಏನು ಹಾಕಬೇಕು ಅಂದರೆ ಟೀ ಪೌಡರ್ 2-3 ಸ್ಪೂನ್. ನಾನು ಇಷ್ಟೊತ್ತೇನು ಹೇಳಿದೆ, ಅರಿಶಿಣದ ಪುಡಿ, ದಾಲ್ಚಿನ್ನಿ ಪೌಡರ್, ಟೀ ಪೌಡರ್, ಇದನ್ನು 2-3 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಮಿಕ್ಸ್ ಅಂದರೆ ಕೈಯಲ್ಲೇ ಮಾಡ್ತೀನಿ ನಾನು. ಕೈಯಲ್ಲೇ ಹೀಗೆ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 5 ಮಿನಿಟ್ಸ್ ಮಾಡಿದರೆ ಮಿಂಗಲ್ ಆಗಿಬಿಡುತ್ತೆ. ಮಿಂಗಲ್ ಆಗಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಆ್ಯಕ್ಚುಲಿ ಕೆಳಗಡೆದೆಲ್ಲ ಮಿಂಗಲ್ ಆಗಬೇಕು. ಇವಾಗ ಎಗ್ಶೆಲ್ಸು ಹಾಕ್ಕೊಂಡಿದ್ದು ಅಂದರೆ ಎಗ್ ಮೊಟ್ಟೆ ಸಿಪ್ಪೆ ಬೇಯಿಸಿದ್ದಾಗಿರ್ಬೋದು, ಆಮ್ಲೆಟ್ ಮಾಡಿದ್ದಾಗಿರ್ಬೋದು, ಎಲ್ಲ ಸಿಪ್ಪೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬರುತ್ತೆ. ಈ ಥರ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಕವರ್ ತೆಗೆದಿದ್ದೀನಿ ನಾನು. ಕವರ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ತೆಗಿಬೇಕು ಅಂತ ಕ್ಲೀನಾಗಿ ತೋರಿಸ್ತೀನಿ. ಇದಿದೆ ಅಲ್ವಾ, ಅದನ್ನು ಫಸ್ಟ್ ಅದರೊಳಗೆ ಪಾಟ್ ಒಳಗೆ ಇಟ್ಕೊಂಡ್ಬಿಡಿ. ನಾನು ಒಬ್ಬನೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಏನು ಮಾಡಿ ಅಂದರೆ ಇದ್ರ ಒಳಗೆ ಇಟ್ಟಿದ ಮೇಲೆ ನಾವೇನು ಮಾಡಬೇಕು ಅಂದರೆ ಕೇರ್ಫುಲ್ಲಾಗಿ ಆ ಥರ ರೂಟ್ಸ್ನ ಸ್ವಲ್ಪ ಬೇರ್ಪಡಿಸ್ಕೊಳ್ಬೇಕು. ಏನಕ್ಕಂದರೆ ರೂಟ್ಸ್ ಸ್ಪ್ರೆಡ್ ಆಗುತ್ತೆ ಈವನ್ಲಿ. ಆ ಥರ ಮಾಡಿದರೆ ಈಗ ನರ್ಸರಿಯಿಂದ ತಂದಾಗ ಆ ಥರ ಗಡ್ಡೆ ಹಂಗಿರುತ್ತೆ. ಒಂದು 2 ಸಲ ಆ ಥರ ಮಾಡಿದರೆ ಕ್ಲೀನಾಗಿ ಅದು ಬಿಟ್ಕೊಳುತ್ತೆ. ಆ್ಯಕ್ಚುಲಿ ಸಾಯಿಲೆಲ್ಲ ಈಗ ನೀವು ನೋಡ್ತಿದ್ದೀರಾ, ಆ ಸಾಯಿಲೆಲ್ಲ ಆ ಥರ ಮಾಡಿದರೆ ಪಾಟಲ್ಲಿ ಸಾಯಿಲ್ ಜೊತೆ ಅದರದ್ದೇ ಆದ ಸಾಯಿಲು ಈವನ್ ಆಗಿರೋದ್ರಿಂದ ಅದಕ್ಕೂ ಅಡ್ಜಸ್ಟ್ ಆಗುತ್ತೆ. ಹೊಸ ಸಾಯಿಲ್ ಜೊತೆ ಒಂದು ಲೇಯರ್ ಫುಲ್ ಇದರದ್ದೇ ಸಾಯಿಲ್ ಇರುತ್ತಲ್ವ. ಈ ಥರ ಮಾಡಿದರೆ ನಾನು ಈ ಥರ ಟ್ರೈ ಮಾಡಿದೆ, ಗಟ್ಟಿ ಆಗಿಬಿಟ್ಟಿತ್ತು. ಸೊ ನಾನು ಏನು ಮಾಡಿದೆ, ಒಂದು ಟೂಲ್ ಕರ್ನೆ ತೊಗೊಂಡು ಈ ಥರ ಮಾಡಿದಾಗ ಅದು ಓಪನ್ ಆಯಿತು. ದೆನ್ ಈ ಥರ ಒಂದು ಲೇಯರ್ ಫುಲ್ ಅದರದ್ದೇ ಸಾಯಿಲ್ ಸಿಗುತ್ತೆ. ಅದರದ್ದೇ ಸಾಯಿಲ್ ಸಿಕ್ಕ ಮೇಲೆ ಏನಾಗುತ್ತೆ ಅಂದರೆ ನಾವೀಗ ಈ ಥರ ಸ್ಪ್ರೆಡ್ ಮಾಡಬೇಕು. ಈ ಥರ ಈವನ್ಲಿ ಸ್ಪ್ರೆಡ್ ಮಾಡಬೇಕು. ನೀವು ನೋಡ್ತಿರ್ಬೋದು, ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಕೈಗೆ ಮುಳ್ಳು ಅದು ಇದು ತಗುಲಿಸ್ಕೊಂಡೆ ನಾನು. ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಕ್ಲಿಯರಾಗಿ ಮಾಡ್ಕೊಳ್ಳಿ. ಅರ್ಧಂಬರ್ಧ ಮಾಡೋಕ್ಕೆ ಹೋಗಬೇಡಿ. ಇದನ್ನೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ಇದನ್ನೆಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಈಗ ನೀವು ನೋಡ್ತಿರ್ಬೋದು, ನಾನು ತೋರಿಸ್ತಿದ್ದೀನಿ, ರೂಟ್ಸ್ ಕಾಣಿಸ್ತಾ ಇದೆ. ಇದನ್ನೆಲ್ಲ ನಾನು ರೂಟ್ಸ್ ಕಾಣೋ ಥರ ನಾವು ಅದ್ರ ಮಣ್ಣನ್ನು ಬೇರ್ಪಡಿಸ್ಕೊಳ್ಬೇಕು. ಬಿಕಾಸ್ ಅದು ರೂಟ್ಸ್ ಇದ್ದರೆ ಹೊಸ ಸಾಯಿಲ್ಗೂ ಅಡ್ಜಸ್ಟ್ ಆಗುತ್ತೆ. ಕೆಳಗಡೆ ಇರೋ ಸಾಯಿಲ್ ಫುಲ್ ಒಂದು ಲೇಯರ್ ಫುಲ್ ಅದರದ್ದೇ ಸಾಯಿಲ್ ಇರುತ್ತೆ. ಓಕೆನಾ? ವೀಡಿಯೋ ಆ ಕಡೆ ಈ ಕಡೆ ಆಗ್ತಿದೆ ಬಿಕಾಸ್ ಒಂದು ಕೈಲಿ ವೀಡಿಯೋ ಮಾಡಿ ಒಂದು ಕೈಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಪೋರ್ಟಿವ್ ಆಗಿ ಯಾರೂ ಇಲ್ಲ. ಸೊ ಈಗ ಏನು ಮಾಡಬೇಕು ಅಂದರೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಟೀ ಪೌಡರ್ ಹಾಕಿ, ದೆನ್ ಅರಿಶಿಣದ ಪುಡಿ ಹಾಕಿ. ನಾನು 2 ಸ್ಪೂನ್ ಹಾಕಿದ್ದೀನಿ. ಈ ಥರ ಮಂತ್ಲಿ ಒಂದು ಸಾಕು, ಆರ್ ಟ್ವೈಸ್, ಅಥವಾ ನೀವು 2 ತಿಂಗಳು ಒಂದು ಸಾಕಿದ್ರು ನಡೆಯುತ್ತೆ. ಅರಿಶಿಣದ ಪುಡಿ ಹಾಕಿ. ಈಗ ನೀವೇನು ಮಾಡ್ತೀರಾ ಅಂದರೆ ಅರಿಶಿಣದ ಪುಡಿ ಹಾಕಿಬಿಟ್ಟು ಅದು ರೂಟ್ಸ್ ಮೇಲೆ ಹಾಕಿ. ಬಿಕಾಸ್ ಫಂಗಲ್ ಇನ್ಫೆಕ್ಷನ್, ದೆನ್ ವೈಟ್ ಪ್ಯಾಚಸ್ ಇದ್ದರೆ ದೆನ್ ನಾವು ಅದನ್ನು ಫುಲ್ ಬಿಡಿಸಿರೋದ್ರಿಂದ ಶಾಕಲ್ಲಿರುತ್ತೆ. ದೆನ್ ಏನಾದರೂ ಇನ್ಫೆಕ್ಷನ್ ಇದ್ದರೂ ಹೋಗುತ್ತೆ. ದಾಲ್ಚಿನ್ನಿ ಪೌಡರ್, ಚಕ್ಕೆ ಪುಡಿ ಒಂದು ಸ್ವಲ್ಪ, ಒಂದು 1/2 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಹಾಕಿ. ದೆನ್ ಈ ಕಡೆ ಪಾಟಲ್ಲಿ ಒಂದು ಸ್ವಲ್ಪ ಮರಳು, ಒಂದು ಸ್ವಲ್ಪ ಗಾರ್ಡನ್ ಸಾಯಿಲ್, ಒಂದು 50% ಹಾಕ್ಕೊಂಡು ಇಟ್ಕೊಂಡಿದ್ದೆ, ಮಿಕ್ಸ್ ಮಾಡಿರೋದು. ಅದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ. ಈವನ್ಲಿಯಾಗಿ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮುಳ್ಳಿನ ಗಿಡ ಆಗಿರೋದ್ರಿಂದ ಈ ಥರ ನಿಧಾನಕ್ಕೆ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಕೇರ್ಫುಲ್ಲಾಗಿ ಚೆನ್ನಾಗಿರುತ್ತೆ. ಗಿಡನೂ ಒಣಗೋಗಲ್ಲ. ಈ ಥರ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಥರ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡಿ. ಮರಳು ಏನಕ್ಕೆ ಅಂದರೆ ಥಂಡಿ ಇರುತ್ತೆ ಅಂತ.
ಬಿಸಿಲು ಕಾಲ ಇರೋದ್ರಿಂದ ಒಣಗೋಗಲ್ಲ. ದೆನ್ ತುಂಬ ಯುಟಿಲೈಸೇಷನ್ ಆಗುತ್ತೆ, ಅದಕ್ಕೂ ರೂಟ್ಸಿಗೆ ಈಸಿಯಾಗಿ ಫ್ಲೋ ಆಗೋಕ್ಕೆ. ದೆನ್ ತಣ್ಣಗಿರುತ್ತೆ. ಫಸ್ಟ್ ಆಫ್ ಆಲ್ ಬುಡ ಏನು ಕೊಕೊಪೀಟ್ ಹಾಕೋ ಕಾರಣ ಇದೆ ಅಲ್ವಾ, ಮರಳು ಯೂಸ್ ಮಾಡ್ಕೊಬೋದು, ಏನೂ ಆಗಲ್ಲ. ಈಗ ಒಂದು ಲೇಯರ್ ರೂಟ್ಸ್ ಕಾಣಲಾರ್ದಂಗೆ ಈ ಥರ ಮುಚ್ಚಿಬಿಟ್ಟು ಗಾರ್ಡನ್ ಸಾಯಿಲ್ ಪ್ಲಸ್ ಸ್ಯಾಂಡ್, ದೆನ್ ಈ ಥರ ಅಲೋವೆರಾ ಒಂದು ಇಷ್ಟುದ್ದ ಒಂದು 5 to 6 ಪೀಸ್ ಕಟ್ ಮಾಡಿ ಹಾಕಿ. ಅದ್ರ ಜೊತೆ ಮೊಟ್ಟೆ, ಈ ನಾಟಿ ಮೊಟ್ಟೆನೇ ಅಂತ ಕೇಳಬೇಡ್ರಿ, ಯಾವುದಾದ್ರೂ ಓಕೆ, ನಿಮ್ಮ ಮನೆಗೆ ಯಾವ್ದು ಅವೈಲಬಲ್ ಇದೆಯೋ ಅದನ್ನು ಹಾಕಿ. ಅದನ್ನು ಹಾಕ್ಬಿಟ್ಟು ಕೈಯಲ್ಲಿ ಮುಟ್ಟೋಕ್ಕೆ ಒಂಥರ ಅಸಹ್ಯ ಪಡ್ಕೊಂಡ್ರೆ ನನಗೊಂಥರ ಆಯಿತು, ಸೊ ನಾನು ಆ ಥರ ಮಾಡಿದೆ ಅಷ್ಟೇ. ಈ ಥರ ಮಾಡಿಕೊಂಡು ಅದ್ರ ಮೇಲೆ ಒಂದು ಲೇಯರ್ ಸಾಯಿಲ್ ಹಾಕಿ, ಅದೇ ಸಾಯಿಲ್ ಗಾರ್ಡನ್ ಸಾಯಿಲ್ ಪ್ಲಸ್ ಸ್ಯಾಂಡ್, ಅಥವಾ ಬರೀ ಸ್ಯಾಂಡ್ ಹಾಕ್ಕೊಂಡ್ರೂ ಓಕೆ, ಅಥವಾ ಅದ್ರ ಮೇಲೆ ಸ್ಟೋನ್ ಇಡ್ತೀರಾ ಅಂದರೆ ಅದಷ್ಟು ಸರಿ ಹೋಗಲ್ಲ. ಸ್ಯಾಂಡ್ ಹಾಕಿ, ಇಲ್ಲ ಓನ್ಲಿ ಮರಳು ಹಾಕಿ ನಡೆಯುತ್ತೆ. ಇಲ್ಲ ಮರಳು ಪ್ಲಸ್ ಗಾರ್ಡನ್ ಸಾಯಿಲ್ ಮಿಕ್ಸ್ ಮಾಡ್ಕೊಂಡಿರೋದು ಹಾಕಿದರೆ ಇದು ಓಕೆ. ಮರಳು ಹಾಕಿದರೆ ಏನಾಗುತ್ತೆ ಅಂದರೆ ತಂಪಾಗಿರುತ್ತೆ, ಗಿಡನೂ ಚೆನ್ನಾಗಿರುತ್ತೆ. ಒಂದು 4 ಡೇಸಿಗೆ ಒನ್ಸ್ ನೀರು ಹಾಕ್ಬೋದು ನೀವು ಆವಾಗ. ಈಗ ನಾನು ಮರಳು ಮತ್ತು ಮಣ್ಣನ್ನು ಹಾಕಿದ್ದೆ. ಇದು ಒಂದು ಶಾಮಂತಿಗೆ ಸಸಿ ಇತ್ತು, ಒಂದು ಅಲ್ಲಿ ಹೊಲದಲ್ಲಿ ತಂದಿದ್ದಿದ್ದು, ಪಾಟಿಗೆ ಇಟ್ಟೆ ನಾನು ಆ್ಯಕ್ಚುಲಿ. ಈಗ ತೋರಿಸ್ತಿರೋದೇನೆಂದರೆ ಆಫ್ಟರ್ ರೀಪಾಟಿಂಗ್ ಈ ಥರ ಒಂದು ಶೇಡ್ ಬಿಡೋ ಪ್ಲೇಸ್, ಅಂದರೆ ಒಂದು 50% ಬಿಸಿಲು 50% ನೆರಳು ಇರೋ ಜಾಗದಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಸನ್ಲೈಟ್ ಬಿದ್ದಷ್ಟು ಹೂವು ಬಿಡುತ್ತೆ ಅಂತ. ಈಗ ಏನು ಮಾಡೋಣ ಅಂದರೆ ನಾವು ಈ ಗಿಡ ಹಾಕಿದ ಮೇಲೆ ಯಾವ ಥರ ಲಿಕ್ವಿಡ್ ಫರ್ಟಿಲೈಸರ್ ಫಸ್ಟ್ ಟೈಮ್ ಕೊಡಬೇಕು ರೀಪಾಟಿಂಗ್ ಮಾಡಿದ ಮೇಲೆ ಅಂತ. ಇದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಪೌಡರ್ ಹಾಕಿ, ಏನೂ ಆಗೋಲ್ಲ, ಪ್ರಾಬ್ಲಮ್ ಇಲ್ಲ. ದಾಲ್ಚಿನ್ನಿ ಪೌಡರ್ ಹಾಕಿ, ದೆನ್ ಸ್ವಲ್ಪ ಗಂಜಲ, ಎಲ್ಲರ ಮನೆಗೂ ಇರುತ್ತೆ ಆಲ್ಮೋಸ್ಟ್ ಗಂಜಲ ಇರುತ್ತೆ, ಇಲ್ಲಾಂದರೆ ತೊಗೊಂಡು ಬನ್ನಿ ಅಂಗಡಿಯಿಂದ. ಅದನ್ನು ಮಿಕ್ಸ್ ಮಾಡಿ ಫಸ್ಟ್ ಗುಲಾಬಿ ಗಿಡಕ್ಕೆ ಒಂದು 1/2 ಮಗ್ ಆ ಜಗ್ಗೇನು ನೋಡ್ತಿದ್ದೀರಲ್ವ, ಅದು ತುಂಬ ವಾಟ್ರಿಗೆ ಸ್ವಲ್ಪ ಒಂದು ಕ್ಯಾಪ್ ಫುಲ್ ಗಂಜಲ ಮತ್ತು ಇದು ಈಗ ಎಷ್ಟು ತೋರಿಸಿದ್ನೋ ಅಷ್ಟು ಇದು ಈ ಗಿಡಕ್ಕೆ ಹಾಕಿ ಇಷ್ಟೇ ಸಾಕು. ಬಟ್ ಎರಡಕ್ಕೂ ಒಂದೊಂದು ಜಗ್, ಆಮೇಲೆ ನೀರು ಹಾಕ್ಕೊಳ್ಳಿ. ಇದು ಹಾಕಿದ್ಮೇಲೆ ಆಮೇಲೆ ನೀರು ಹಾಕ್ಕೊಳ್ಳಿ, ಏನೂ ಆಗೋಲ್ಲ, ಚೆನ್ನಾಗದು ಫ್ಲವರ್ ಬಿಡುತ್ತೆ. ಈಗ ಇಲ್ಲಿ ಈ ಬಟನ್ ರೋಸ್ ಏನು ಇಟ್ಟಿದ್ದೀನಿ ಅಲ್ವಾ, ಇಲ್ಲಿ ಫುಲ್ ಶೇಡ್ ಬೀಳೋ ಜಾಗದಲ್ಲಿ ಇಟ್ಟಿದ್ದೀನಿ, ಬಿಸಿಲು ಬಿದ್ದರೆ ಹಾಳಾಗುತ್ತೆ ಅಂತ. ಇದಕ್ಕೆ 50% ಸನ್ಲೈಟ್ 50% ನೆರಳು ಕಡೆ ಇಟ್ಟಿದ್ದೀನಿ. ಥ್ಯಾಂಕ್ ಯು. ಇನ್ನೂ ಇದೇ ಥರ ವೀಡಿಯೋ ಹಾಕ್ತೀನಿ, ನೋಡ್ತಾ ಇರಿ.